2025ರಲ್ಲಿ ಕಾಂತಾರ ಚಾಪ್ಟರ್ 1 ಮತ್ತೆ ಸೂ ಫ್ರಮ್ ಸೋ ಬಿಟ್ರೆ ಯಾವ ಮೂವಿನೂ ಹೇಳ್ಕೊಳ್ಳೋಷ್ಟು ಹಿಟ್ ಆಗಿಲ್ಲ. ಬೇರೆ ಯಾವ ಫಿಲ್ಮ್ಸ್ಗೂ ಕೂಡ ಜನ ಥಿಯೇಟರ್ಗೂ ಬಂದಿಲ್ಲ. ನಾವೀಗ 2026 ಮಾರ್ಚ್ ತಿಂಗಳಲ್ಲಿ ಇದೀವಿ. ಜನವರಿಯಿಂದ ಬಂದ ಯಾವುದೇ ಸಿನಿಮಾ ಕೂಡ ದೊಡ್ಡ ರೇಂಜ್ ಗೆ ಸೌಂಡ್ ಮಾಡೇ ಇಲ್ಲ. ಇನ್ನು ಮುಂಬರುವ ತಿಂಗಳಲ್ಲಿ ರಿಲೀಸ್ ಆಗ್ತಿರೋ ಮೋಸ್ಟ್ ಎಕ್ಸ್ಪೆಕ್ಟೆಡ್ ಮೂವೀಸ್ ಆದ್ರೂ ಸ್ಯಾಂಡಲ್ವುಡ್ ನ ಸೇವ್ ಮಾಡುತ್ತಾ ಅಂತ ಈ ವಿಡಿಯೋದಲ್ಲಿ ನೋಡೋಣ. ಹಲೋ ಸೋಪ್ರಾನೋಸ್, ವೆಲ್ಕಮ್ ಟು ದ ಬ್ರ್ಯಾಂಡ್ ನ್ಯೂ ಚಾನಲ್. ಈ ಕೆಡಿ ದ ಡೆವಿಲ್ ಮೂವಿ ಸ್ಟಾರ್ ಕ್ಯಾಸ್ಟ್ ಪ್ರೊಡಕ್ಷನ್ ವ್ಯಾಲ್ಯೂ ನೋಡ್ತಿದ್ರೆ ಈಸಿಲಿ ಫಿಲ್ಮ್ ಬಜೆಟ್ 100 ಇಂದ 150 ಕ್ರೋರ್ಸ್ ಇರಬಹುದು. ಇನ್ನು ಹೈಪ್ ವಿಷಯಕ್ಕೆ ಬಂದ್ರೆ ಜೋಗಿ ಪ್ರೇಮ್ ಮತ್ತೆ ಧ್ರುವ ಸರ್ಜಾ ಕಾಂಬೋ ಇರೋದ್ರಿಂದ ಈ ಮೂವಿಗೆ ಒಂದು ಡೀಸೆಂಟ್ ಹೈಪ್ ಇದೆ. ರೀಸೆಂಟ್ಲಿ ಆಗಿರೋ ಕಾಂಟ್ರವರ್ಸಿಯಿಂದ ಫಿಲ್ಮ್ಗೆ ನೆಗೆಟಿವ್ ಪಬ್ಲಿಸಿಟಿ ಆಗಿದೆ, ಬಟ್ ಇದು ಕೂಡ ಒಂದು ಒಳ್ಳೆ ಪ್ರಮೋಷನ್ ಆಯ್ತು ಮೂವಿಗೆ. ಇನ್ನು ಟ್ರೈಲರ್ ರಿಲೀಸ್ ಆದ್ಮೇಲೆ ಹೈಪ್ ಜಾಸ್ತಿ ಆದ್ರೂ ಆಗ್ಬಹುದು. ಧ್ರುವ ಸರ್ಜಾ ಅವರ ಲಾಸ್ಟ್ ಫಿಲ್ಮ್ ಮಾರ್ಟಿನ್ ಬಾಕ್ಸ್ ಆಫೀಸ್ ಅಲ್ಲಿ ಬಿಗ್ಗೆಸ್ಟ್ ಡಿಸಾಸ್ಟರ್ ಆಗಿತ್ತು. ಈ ಕೆಡಿ ದ ಡೆವಿಲ್ ಫಿಲ್ಮ್ ಸ್ಟೋರಿ ಏನಾದ್ರೂ ಫ್ರೆಶ್ ಇಲ್ಲ, ರೂಟೀನ್ ಆಗಿತ್ತು ಅಂದ್ರೆ ಆಡಿಯನ್ಸ್ ಈ ಮೂವಿನ ರಿಜೆಕ್ಟ್ ಮಾಡೋ ಚಾನ್ಸಸ್ ಜಾಸ್ತಿ ಇದೆ. ಬಟ್ ಕ್ರಿಂಜ್ ಎಲಿಮೆಂಟ್ಸ್ ಕಮ್ಮಿ ಇದ್ದು ಆಡಿಯನ್ಸ್ ಗೆ ಕನೆಕ್ಟ್ ಆಗೋ ತರ ಸ್ಟೋರಿ ಮತ್ತೆ ಎಂಗೇಜಿಂಗ್ ಸ್ಕ್ರೀನ್ ಪ್ಲೇ, ಒಂದು 4 ರಿಂದ 5 ಥಿಯೇಟರ್ ಮೊಮೆಂಟ್ಸ್ ಇದ್ದು ಪಾಸಿಟಿವ್ ವರ್ಡ್ ಆಫ್ ಮೌತ್ ಬಂದ್ರೆ ಬಾಕ್ಸ್ ಆಫೀಸ್ ಅಲ್ಲಿ ಅನ್ಸ್ಟಾಪಬಲ್ ಆಗುತ್ತೆ. ಅದು ಅಲ್ಲದೆ ನಾರ್ತ್ ಇಂಡಿಯನ್ ಆಡಿಯನ್ಸ್ ಗೆ ಈ ಫಿಲ್ಮ್ ಇಷ್ಟ ಆಯ್ತು ಅಂದ್ರೆ ಟೋಟಲ್ ಆಗಿ 200 ರಿಂದ 250 ಕೋಟಿ ಕಲೆಕ್ಷನ್ ಮಾಡಬಹುದು. ಹೈಪ್ ಅಂತೂ ಟಾಕ್ಸಿಕ್ ಗೆ ಕೇಳೋದೇ ಬೇಡ, ಸಿಕ್ಕಾಪಟ್ಟೆ ಇದೆ. ಯಶ್ ಅವರ ಪ್ರೀವಿಯಸ್ ಫಿಲ್ಮ್ KGF 2 ರಿಲೀಸ್ ಆಗಿ ಲಾಂಗ್ ಗ್ಯಾಪ್ ಆದ್ಮೇಲೆ ಬರ್ತಿರೋ ಮೂವಿ ಇದು. ಆಲ್ರೆಡಿ ರಾಯ ಗ್ಲಿಮ್ಸ್ ವಿಡಿಯೋ ಮತ್ತೆ ಟೀಸರ್ ಇಂಟರ್ನೆಟ್ ನ ಬ್ರೇಕ್ ಮಾಡಿದೆ. ಇವನ್ ಟಾಕ್ಸಿಕ್ ಮೂವಿ ಟೀಮ್ ಕೂಡ ಪ್ಯಾನ್ ಇಂಡಿಯಾ ಅಲ್ಲ, ಪ್ಯಾನ್ ವರ್ಲ್ಡ್ ಮೂವಿ ಆಗಿ ಇದನ್ನ ಟ್ರೀಟ್ ಮಾಡ್ತಾ ಇದ್ದಾರೆ. ನಾರ್ತ್ ಇಂಡಿಯನ್ ಮಾರ್ಕೆಟ್ ಅಲ್ಲಿ ಕೂಡ ಟಾಕ್ಸಿಕ್ ಮೇಲೆ ಭಯಂಕರ ಎಕ್ಸ್ಪೆಕ್ಟೇಷನ್ಸ್ ಇದೆ. ಇನ್ನು ಈ ಫಿಲ್ಮ್ ಬಜೆಟ್ ನೋಡಿದ್ರೆ 600 ಕೋಟಿ. ಟಾಕ್ಸಿಕ್ ಫಿಲ್ಮ್ ಒಂದು ಗ್ಲೋಬಲ್ ಆಡಿಯನ್ಸ್ ನ ತಲೆಯಲ್ಲಿ ಇಟ್ಕೊಂಡು ಮಾಡಿರೋ ಸಿನಿಮಾ. ಯಶ್ ಅವರು ಕೂಡ ಈ ಫಿಲ್ಮ್ ನ ಹಾಲಿವುಡ್ ಸ್ಟ್ಯಾಂಡರ್ಡ್ಸ್ ಅಲ್ಲಿ ಪ್ರೊಡ್ಯೂಸ್ ಮಾಡಿದ್ದಾರೆ. ಸೊ ಆ ಗ್ಲೋಬಲ್ ಆಡಿಯನ್ಸ್ ಗೆ ಫಿಲ್ಮ್ ಇಷ್ಟ ಆಗ್ಬೇಕು. ಅದೇ ರೀತಿ ಈ ಟಾಕ್ಸಿಕ್ ಫಿಲ್ಮ್ ಗೆ ಬರೋ ಇಂಡಿಯನ್ ಆಡಿಯನ್ಸ್ KGF 2 ಲೆವೆಲ್ ಎಲಿವೇಶನ್ಸ್, ಎಮೋಷನಲ್ ಕನೆಕ್ಟ್ ಇದೆಲ್ಲ ಮೈಂಡ್ ಅಲ್ಲಿ ಇಟ್ಕೊಂಡೇ ಬರ್ತಾರೆ. ಆ ಆಡಿಯನ್ಸ್ ನ ಒಂದ್ ತಕ್ಕ ಮಟ್ಟಿಗೆ ಸ್ಯಾಟಿಸ್ಫೈ ಮಾಡಿದ್ರೆ ಅರೌಂಡ್ 1200 ಕ್ರೋರ್ ಇಂದ 1500 ಕ್ರೋರ್ಸ್ ವರ್ಗು ಬಾಕ್ಸ್ ಆಫೀಸ್ ಅಲ್ಲಿ ಕನೆಕ್ಟ್ ಮಾಡಬಹುದು. ಸಪ್ತ ಸಾಗರದ ಆಚೆ ಎಲ್ಲೋ, ಸೈಡ್ ಎ ಸೈಡ್ ಬಿ ಅಂತ 2 ಕಲ್ಟ್ ಮಾಸ್ಟರ್ ಪೀಸ್ ಫಿಲ್ಮ್ಸ್ ನ ಕೊಟ್ಟ ಮೇಲೆ ಹೇಮಂತ್ ಅವರ ಅಪ್ಕಮಿಂಗ್ ಪ್ರಾಜೆಕ್ಟ್ 1970s ರೆಟ್ರೋ ಸ್ಪೈ ಥ್ರಿಲ್ಲರ್ 666 ಆಪರೇಷನ್ ಡ್ರೀಮ್ ಥಿಯೇಟರ್. ಇದೊಂದು ರೀಸನ್ ಗೆ ನನ್ನಂತ ಸಿನಿಮಾ ಲವರ್ಸ್ ಗೆ ಈ ಫಿಲ್ಮ್ ಮೇಲೆ ಒಳ್ಳೆ ಹೈಪ್ ಇದೆ. ಅದು ಅಲ್ಲದೆ ಶಿವಣ್ಣ, ಡಾಲಿ ಧನಂಜಯ್ ಮತ್ತೆ ಪ್ರಿಯಾಂಕಾ ಮೋಹನ್ ಅವರು ಈ ಫಿಲ್ಮ್ ಅಲ್ಲಿ ಇದ್ದಾರೆ. ಈ ಮೂವಿ ಟ್ರೈಲರ್ ಬಂದ್ಮೇಲೆ ಎಕ್ಸ್ಪೆಕ್ಟೇಷನ್ಸ್ ಜಾಸ್ತಿ ಆದ್ರೂ ಆಗ್ಬಹುದು. ಇನ್ನು ಫಿಲ್ಮ್ ಬಜೆಟ್ ವಿಷಯಕ್ಕೆ ಬಂದ್ರೆ 40 ರಿಂದ 60 ಕೋಟಿ ಇರಬಹುದು. ಇದು ಪ್ಯಾನ್ ಇಂಡಿಯಾ ಮೂವಿ ಅಲ್ಲ, ಇದೊಂದು ಬೈಲಿಂಗ್ವಲ್ ಮೂವಿ. ಕನ್ನಡ ಮತ್ತೆ ತೆಲುಗು ಲ್ಯಾಂಗ್ವೇಜಸ್ ಅಲ್ಲಿ ಮಾತ್ರ ರಿಲೀಸ್ ಆಗುತ್ತೆ. ಇದೊಂದು ಸ್ಪೈ ಥ್ರಿಲ್ಲರ್ ಮೂವಿ ಆಗಿರೋದ್ರಿಂದ ಮೇನ್ಲಿ ಸ್ಟೋರಿ, ಸ್ಕ್ರೀನ್ ಪ್ಲೇ ತುಂಬಾ ಗ್ರಿಪ್ಪಿಂಗ್ ಆಗಿ ಇದ್ರೆ ಪಾಸಿಟಿವ್ ವರ್ಡ್ ಆಫ್ ಮೌತ್ ಇಂದ ಮೂವಿಗೆ ಒಳ್ಳೆ ರೆಸ್ಪಾನ್ಸ್ ಬರುತ್ತೆ. ಬಟ್ ಮೂವಿ ಟೀಮ್ ಪ್ರೀ ರಿಲೀಸ್ ಪ್ರಮೋಷನ್ಸ್ ನ ಚೆನ್ನಾಗಿ ಮಾಡಬೇಕು. ಸೊ ಇದೆಲ್ಲ ಆಯ್ತು ಅಂದ್ರೆ ಮೂವಿ 75 ಕ್ರೋರ್ಸ್ ವರೆಗೂ ಕಲೆಕ್ಟ್ ಮಾಡಬಹುದು. 2018ರಲ್ಲೇ ಈ ಮೂವಿನ ಬಂದು ಅನೌನ್ಸ್ ಮಾಡಿದ್ರು, ಬಟ್ ಇಲ್ಲಿವರೆಗೂ ಈ ಮೂವಿ ಮೇಲೆ ಇರೋ ಹೈಪ್ ಇನ್ನೂ ಕಮ್ಮಿ ಆಗಿಲ್ಲ. ಕಿಚ್ಚ ಸುದೀಪ್ ಮತ್ತೆ ಅನೂಪ್ ಭಂಡಾರಿ ಅವರು ಸೆಕೆಂಡ್ ಟೈಮ್ ಕೊಲಾಬರೇಟ್ ಆಗಿದ್ದಾರೆ. ಹನುಮಾನ್ ಮೂವಿ ಪ್ರೊಡ್ಯೂಸರ್ಸ್ ಈ ಮೂವಿನ ಪ್ರೊಡ್ಯೂಸ್ ಮಾಡ್ತಿದ್ದಾರೆ. ಸೊ ಟೆಕ್ನಿಕಲಿ ಈ ಫಿಲ್ಮ್ ತುಂಬಾ ಸ್ಟ್ರಾಂಗ್ ಆಗಿರುತ್ತೆ. ಅದು ಅಲ್ಲದೆ ಇದೊಂದು ಫ್ಯೂಚರಿಸ್ಟಿಕ್ ಡಿಸ್ಟೋಪಿಯನ್ ಮೂವಿ. ಸ್ಯಾಂಡಲ್ವುಡ್ ಅಲ್ಲೇ ಫಸ್ಟ್ ಟೈಮ್ ಈ ತರ ಮೂವಿ ಬರ್ತಿರೋದು. ಸೊ ಎಲ್ಲಾ ವಿಷಯಗಳಿಂದ ಈ ಮೂವಿ ಮೇಲೆ ತುಂಬಾ ಹೈಪ್ ಇದೆ. ಇನ್ನು ಬಜೆಟ್ ವಿಷಯಕ್ಕೆ ಬಂದ್ರೆ 100 ರಿಂದ 150 ಕೋಟಿ ಇರಬಹುದು. ಬೇಸಿಕಲಿ ಇದೊಂದು ಪ್ಯಾನ್ ಇಂಡಿಯಾ ಮೂವಿ. ಕಿಚ್ಚ ಸುದೀಪ್ ಅನ್ನೋ ಬ್ರ್ಯಾಂಡ್ ವ್ಯಾಲ್ಯೂ ಇದೆ. ಅನೂಪ್ ಭಂಡಾರಿ ಅವರ ಡ್ರೀಮ್ ಪ್ರಾಜೆಕ್ಟ್, ಒಳ್ಳೆ ಪ್ರೊಡಕ್ಷನ್ ಕಂಪನಿ. ಅವರು ಈ ಫಿಲ್ಮ್ ನ ಅಗ್ರೆಸಿವ್ ಆಗಿ ಪ್ರಮೋಟ್ ಮಾಡಿದರೆ ಮತ್ತೆ ಇನ್ನು ಮೂವಿ VFX, ಸ್ಟೋರಿ ಟೆಲ್ಲಿಂಗ್ ಚೆನ್ನಾಗಿದ್ದು ಒಂದು ಒಳ್ಳೆ ಇಮರ್ಸಿವ್ ಎಕ್ಸ್ಪೀರಿಯನ್ಸ್ ಆಡಿಯನ್ಸ್ ಗೆ ಕೊಟ್ರೆ ಈ ಫಿಲ್ಮ್ ಬಾಕ್ಸ್ ಆಫೀಸ್ ಅಲ್ಲಿ 200 ರಿಂದ 250 ಕೋಟಿ ಕಲೆಕ್ಷನ್ ಮಾಡಬಹುದು. ಸೊ ಈ 4 ಮೂವೀಸ್ ಅಲ್ಲಿ ಯಾವ ಮೂವಿ ಸ್ಯಾಂಡಲ್ವುಡ್ ನ ಈ ವರ್ಷ ಸೇವ್ ಮಾಡಬಹುದು ಅಂತ ನೀವು ಕಮೆಂಟ್ ಮಾಡಿ. ವಿಡಿಯೋ ಇಷ್ಟ ಆಗಿದ್ರೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಶೇರ್ ಮಾಡಿ.